ಇವತ್ತು ಬಸ್ಸಿಗೆ ಲೇಟ್ ಆಯ್ತಂತ ರೊಟ್ಟಿನ ರೋಲ್ ಮಾಡ್ಕೊಂಡು ತಿಂತಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ವ್ಲಾಗ್. ಕಾಲೇಜಿಗೆ ಬೇಗ ಬಂದ್ರೆ ವೇಟ್ ಮಾಡಕ್ಕಿಂತೂ ಆಗಲ್ಲ. ನಮ್ಮ ಫ್ರೆಂಡ್ಸ್ ಯಾವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕಾಯೋದೇ ಆಯ್ತು. ಅಂತೂ ಇಂತೂ ಅಂತ ಒಬ್ಳು ಬಂದ್ಲು. ಅವಳುವೆ ಹಾಸ್ಟೆಲ್ ಹುಡುಗಿ. ಹಾಸ್ಟೆಲ್ ಇದ್ರು ಇಷ್ಟು ಲೇಟ್ ಆಗಿ ಬರ್ತಿದ್ದಾಳೆ. ಏನ್ ತಗೊಂಡ್ ಹೊಡಿಯನ್ನ ಹೇಳಿ ಇಂತವ್ರಿಗೆ. ನಮ್ ಜಾನು ಮೇಡಮ್ ಈಗ ಒಂದ್ ಸ್ವಲ್ಪ ಹುಷಾರಿಲ್ಲ, ಸೊ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೋಗ್ ಬರೋಣ ಅಂತ ಹೋಗ್ ಬಂದೆ. ಒಂದ್ ಇಂಜೆಕ್ಷನ್ ಇತ್ತು, ಅದನ್ನ ಕೊಡಿಸ್ಕೊಳಕ್ಕೆ ಇವಳು ಊಟ ಏನೂ ಮಾಡಿರಲಿಲ್ಲ, ಸೊ ಅದಕ್ಕೆ ಹೋಗಿ ತಿನ್ನಿಸ್ಕೊಂಡು ಬಂದ್ವಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಿಡು, ಇನ್ನೇನು ಬಾಯಿ ಹುಯ್ಕೊಳಕ್ಕಾಗುತ್ತಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಬಸ್ ಬರ್ಲಿ ಅಂದ್ರೆ ಕಾಯ್ತೀವಿ, ಬಟ್ ಅದೇ ಬಸ್ ಬಂದ್ರು. ಬಸ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಳೆ ಪ್ಲೇಸ್ ಕಾಫಿ ವಿತ್ ಫ್ರೆಂಡ್ಸ್. ಇಲ್ಲ ಇಡಿ ಕೆಲಸ ಆಯ್ತು, ಅವನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಇಲ್ಲಿ ನನ್ನ ಫ್ರೆಂಡ್ಸು ನನ್ಕಿಂತ ಎಕ್ಸೈಟ್ ಆಗಿದ್ದಾರೆ. ಅವ್ರ ಬಟ್ಟೆ ಗಿಟ್ಟೆ ಎಲ್ಲ ತಗೋತಿದ್ದಾರೆ. ಯಾಕೆಂದ್ರೆ ನನ್ ಬರ್ತದೆ ಅದಕ್ಕೆ. ನೀವೇನಾರ ಈ ತರ ವಿಚಿತ್ರ ವ್ಯಕ್ತಿಗಳು ನೋಡಿದ್ರೆ ಒಂದ್ ಕಾಮೆಂಟ್ ಹಾಕಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತು. ನನ್ನ ಫ್ರೆಂಡ್ ಒಬ್ಳು ಹಾಸ್ಟೆಲ್ ಅಲ್ಲಿ ಇರಲ್ಲ ಅಂತ ಅಂದ್ಲು, ಸೊ ಅದಕ್ಕೆ ಅವ್ರ ಅಪ್ಪ ಲಗೇಜ್ ನ ತಗೋಗಕ್ ಬಂದಿದ್ದಾರೆ. ಅವ್ರನ್ನೆಲ್ಲ ಕಳಿಸ್ಕೊಟ್ವಿ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ರು. ಏನೇನ್ ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡು ರಿಟರ್ನ್ ಬಂದ್ವಿ. ಸಾರಿ, ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ನಂಗೆ ಹುಷಾರಿರಲಿಲ್ಲ. ನೋಡಿ, ನಂಗೆ ಏನಾದ್ರು ಇಂಪಾರ್ಟೆಂಟ್ ಡೇ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀನಿ, ಅವಾಗಲೇ ನಂಗೆ ಏನಾರ ಆಗಿರುತ್ತೆ ಹುಷಾರಿಲ್ದಂಗೆ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.